ದೈವ ಕಟ್ಟುವ, ದೈವವನ್ನು ಧರಿಸುವ ಹಕ್ಕಿರುವಂಥದ್ದು 3 ಜನಾಂಗದವರಿಗೆ: ಪಂಬದರು, ಪರವರು, ನಲಿಕೆಯವರು. ಕೇರಳಕ್ಕೆ ಹೋದರೆ ಇನ್ನೊಂದು ಮಳವರು ಏನೋ ಬರ್ತಾರೆ ಅಂತಂದು ಅಲ್ಲಿನ ಜನಾಂಗ ಇದೆ. ಈ ರೀತಿ ಇದೆ. ಅದು ಅದಕ್ಕೆ ಸಂಬಂಧಪಟ್ಟ ವರ್ಗ. ಅವರಿಗೆ ಮಾತ್ರ ದೈವವನ್ನು ಧಾರಣೆ ಮಾಡುವಂಥ ಹಕ್ಕಿರುವಂಥದ್ದು. ಅಂಥ ವರ್ಗದಲ್ಲಿ ಈ 3 ಜನಾಂಗ. ನಾನು ಹೇಳಿರುವಂಥದ್ದು ಇದು ಕೊಚ್ಚಿಕೊಳ್ಳುವಂಥದ್ದಲ್ಲಿ ಇನ್ನುಳಿದವರು ಶೂನ್ಯತ್ವ ಇಲ್ವಾ? ಇದೆ, ಭಕ್ತಿಗೆ ಮಾಡೋದು. ಆದರೆ ಈ ನರ್ತನಕ್ಕೆ ಅವಕಾಶ ಅಂಥವರನ್ನೇ ಆಯ್ಕೆ ಮಾಡಿದ್ದು ಯಾಕೆ? ಅದೊಂದು ಜನಾಂಗ, ಒಂದು ವರ್ಗ ಹುಟ್ಟಿಕೊಂಡಿದೆ ಆದಿಯಲ್ಲೇ, ಅನಾದಿಯಲ್ಲೇ. ಆಯಿತಾ? ಮೂಲತವಾಗಿ ನಲಿಕೆ ಸಮುದಾಯದವರು. ಅದಕ್ಕೆ ಸಮರ್ಪಿಸಿದವರು ನರ್ತನ ಸೇವೆಗೆ, ದೈವಗಳ ನರ್ತನ ಸೇವೆಗೆ ಸಮರ್ಪಣೆಗೊಂಡವರು. ಅದಕ್ಕಿಂತ ಸ್ವಲ್ಪ ಮೇಲೆ ಪರವರು ಅಂತ ಬಂದರು. ಪರಾಜನ ದೈವಗಳಿಗೆ, ಒಂದಷ್ಟು ಮನೆ ದೈವಗಳಿಗೆ ಅವರಿಗೆ ಕಟ್ಟುವಂಥ ಅವಕಾಶ ಇದೆ. ಅದಕ್ಕಿಂತ ಮುಂದೆ ಬಂದಾಗ ಪಂಬದರು. ಅವರಿಗೆ ಕೇವಲ ರಾಜನ ದೈವಗಳಿಗೆ ಮಾತ್ರ ಇವರು ಕಟ್ಟುವಂಥ ವ್ಯಕ್ತಿ ಹೋಗಿ ಶಕ್ತಿ ಆಗುವಂಥ ಕಲ್ಲುರಟಿ ಇಂಥದ್ದಕ್ಕೆಲ್ಲ ಕಟ್ಟಲಿಕ್ಕಿಲ್ಲ. ಇವರಿಗೆ ಅಂಥ ನಿಬಂಧನೆ ಇದೆ.